ವೆಲ್ಕಮ್ ಬ್ಯಾಕ್ ಟು ಬಸವಾಂಜಲಿಸ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ವ್ಲಾಗ್ ಹಾಕಿಲ್ಲ, ಅದಕ್ಕೆ ಇವತ್ತು ವ್ಲಾಗ್ ಹಾಕ್ತಾಯಿದ್ದೀನಿ. ಏನಂದರೆ ನನ್ನ ಹಸ್ಬೆಂಡ್ಗೆ ಯಾವ ರೀತಿ ಟಿಫನ್ನ ರೆಡಿ ಮಾಡಿದ್ದೀನಿ ಅಂತ. ಬೆಳಗ್ಗೆ ತಿಂಡಿಗೆ ಲೆಮನ್ ರೈಸ್ನ ಮಾಡಿದ್ದೆ, ಮತ್ತು ಮಧ್ಯಾಹ್ನ ತಿಂಡಿಗೆ ಅನ್ನ ಸಾರು ಮತ್ತು ಟೊಮೊಟೊ ಗೊಜ್ಜು. ಮತ್ತು ಈ ಥರ ರೊಟ್ಟಿ ಮಾಡಿಕೊಡಿ, ಎಲ್ಲರೂ ತಿಂತಾರೆ. ಯಾರು ತಿನ್ನಲ್ಲ ಅಂತಾರಲ್ಲ ಅವರು ಕೂಡ ತಿಂತಾರೆ. ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಗೋಧಿ ಹಿಟ್ಟು ತೊಗೋಬೇಕ್ರಿ. ಎಷ್ಟು ಜನಕ್ಕೆ ಮಾಡಬೇಕು ಅಷ್ಟು ಜನಕ್ಕೆ ಗೋಧಿ ಹಿಟ್ಟು, ತುರಿದಿಟ್ಕೊಂತ ಕ್ಯಾರೆಟು ಮತ್ತು ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಡೈರೆಕ್ಟ್ ಪ್ಯಾನಲ್ಲೂ ತಟ್ಕೊಬೋದು, ಇಲ್ಲ ಅಂದರೆ ಲಟ್ಟಣಿಗೆಯಲ್ಲೂ ತಟ್ಕೊಬೋದು. ಇಲ್ಲಾಂದರೆ ಈ ಥರ ಎಣ್ಣೆ ಇರುತ್ತೆ ಅಲ್ವ ರೀ, ಬಟರ್ ಪೇಪರ್, ಅದು ಇಲ್ಲ ಎಣ್ಣೆ ಪೇಪರ್ ಬರುತ್ತಲ್ಲ ಅದು ಕಟ್ ಮಾಡಿಕೊಂಡು ಅದ್ರ ಮೇಲೆ ಈ ಥರನೂ ತಟ್ಕೊಳ್ಬೋದು. ಮೂರು ಥರ ತಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರ್ತದೆ. ಅದ್ರ ಜೊತೆ ಚಟ್ನಿನೂ ಮಾಡ್ಕೊಬೋದು, ಇಲ್ಲ ಟೊಮೊಟೊ ಗೊಜ್ಜು ಕೂಡ ಮಾಡ್ಕೊಬೋದು. ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು.